ವಿಧಾನಸೌಧದ ಆವರಣದಲ್ಲಿ ಮಾಕ್ ಡ್ರಿಲ್ ಭಯೋತ್ಪಾದಕರ ದಾಳಿ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಬಾಂಬ್ ಸ್ಫೋಟ ವೇಳೆ ಭದ್ರತಾ ಪಡೆಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆ ಇದು. ಎನ್ಎಸ್ಜಿ ಪಡೆಯಿಂದ ಆಕರ್ಷಕ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ. ಭದ್ರತಾ ಪಡೆಗಳಿಗೆ ಜಾಗೃತಿಯನ್ನ ಈ ಸಂದರ್ಭದಲ್ಲಿ ಎನ್ಎಸ್ಜಿ ಮೂಡಿಸ್ತಾ ಇದೆ. ವಿಧಾನಸೌಧದ ಆವರಣದಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದ್ದು ಭಯೋತ್ಪಾದಕರ ದಾಳಿ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಬಾಂಬ್ ಸ್ಫೋಟ ವೇಳೆ ಭದ್ರತಾ ಪಡೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದು ಎನ್ಎಸ್ಜಿ ಪಡೆಯಿಂದ ಆಕರ್ಷಕ ಮಾಕ್ ಡ್ರಿಲ್ ನಡೆಸಲಾಗಿದೆ. ಇದೊಂದು ಅಣಕು ಪ್ರದರ್ಶನ ಆಗಿರುವಂಥದ್ದು. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ಕಮಾಂಡೋಗಳು ಮತ್ತು ರಾಜ್ಯ ಪೊಲೀಸ್ ಜಂಟಿಯಾಗಿ ಉಗ್ರ ನಿಗ್ರಹ ಅಣಕು ಪ್ರದರ್ಶನವನ್ನು ನಡೆಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಭಯೋತ್ಪಾದಕರ ದಾಳಿ ನಡೆದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಸಾರ್ವಜನಿಕರಲ್ಲಿ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಈ ಒಂದು ಪ್ರಕ್ರಿಯೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಎನ್ಎಸ್ಜಿ ಕಮಾಂಡೋಗಳ ಹೆಲಿಕಾಪ್ಟರ್ ವಿಧಾನಸೌಧದ ಆವರಣದಲ್ಲಿ ಹಾರಾಟ ನಡೆಸಿ ತುರ್ತು ಸಂದರ್ಭದಲ್ಲಿ ಕಟ್ಟಡಕ್ಕೆ ಇಳಿಯುವ ಪ್ರದರ್ಶನವನ್ನು ನೀಡಿತು. ವಿಧಾನಸೌಧದಂತಹ ಪ್ರಮುಖ ಭದ್ರತಾ ವಲಯಕ್ಕೆ ಉಗ್ರರು ನುಗ್ಗಿದ್ರೆ ಅವರನ್ನು ಹೇಗೆ ಸೆರೆ ಹಿಡಿಬೇಕು ಮತ್ತು ಸಂಹಾರ ಮಾಡಬೇಕು ಅನ್ನುವಂಥ ತಂತ್ರಗಳನ್ನು ಪ್ರದರ್ಶನ ಮಾಡಲಾಯಿತು. ಇಂತಹ ಕಠಿಣ ಸಂದರ್ಭಗಳಲ್ಲಿ ಸಾರ್ವಜನಿಕರು ಹಾಗೆ ಸ್ಥಳೀಯ ಪೊಲೀಸರು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು.